ಯಾದಗಿರಿಯಲ್ಲಿ ಹಗಲೊತ್ತಲ್ಲಿ ಗ್ಯಾಸ್ ಏಜೆನ್ಸಿ ಬಂದ್ ಆಗಿರುತ್ತೆ, ಆದರೆ ರಾತ್ರಿ ಮಾತ್ರ ಓಪನ್ ಆಗಿರುತ್ತೆ. ಇಲ್ಲಿ ಅಕ್ರಮವಾಗಿ ಸಿಲಿಂಡರ್ ಸಾಗಾಟವನ್ನ ಮಾಡಲಾಗ್ತಾ ಇದೆ ಎನ್ನುವಂತ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿದೆ. ಯಾದಗಿರಿಯಲ್ಲಿ ಹಗಲು ಹೊತ್ತಲ್ಲಿ ಗ್ಯಾಸ್ ಏಜೆನ್ಸಿ ಬಂದಿರುತ್ತೆ, ರಾತ್ರಿ ಮಾತ್ರ ಓಪನ್. ಅಕ್ರಮವಾಗಿ ಸಿಲಿಂಡರ್ ಸಾಗಾಟ ಮಾಡ್ತಾ ಇದ್ದಾರೆ. ಈ ಏಜೆನ್ಸಿಗೆ ನೋಟಿಸ್ ರವಾನೆ ಮಾಡಲಾಗಿದೆ. ಯಾದಗಿರಿ ನಗರದ ಪರಿವಾರ HP ಏಜೆನ್ಸಿ, ಇದಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಪವರ್ ಟಿವಿ ವರದಿ ಬೆನ್ನಲ್ಲೇ ಗ್ಯಾಸ್ ಏಜೆನ್ಸಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಸಿಲಿಂಡರ್ ನೀಡದೆ ಗ್ರಾಹಕರಿಗೆ ಕಿರಿಕಿರಿ ಮಾಡ್ತಾ ಇದ್ದಂತ ಗ್ಯಾಸ್ ಏಜೆನ್ಸಿ ಇದು. ಬೆಳಗ್ಗೆಯಿಂದ ಸಂಜೆವರೆಗೂ ಜನ ಕಾದ್ರೂ ಕೂಡ ಸಿಲಿಂಡರ್ ಕೊಡ್ತಾ ಇರಲಿಲ್ಲ. ಪವರ್ ಟಿವಿ ವರದಿ ಬೆನ್ನಲ್ಲೇ ತಹಶೀಲ್ದಾರ್ ಕಚೇರಿಯಿಂದ ನೋಟಿಸ್ ಬಂದಿದೆ. ಪರಿವಾರ ಏಜೆನ್ಸಿ ಕಳ್ಳಾಟದ ಬಗ್ಗೆ ನಿಮ್ಮ ಪವರ್ ಟಿವಿ ವರದಿಯನ್ನು ಕೂಡ ಮಾಡಿತ್ತು. ರಾತ್ರಿ ಹೊತ್ತಲ್ಲಿ ಅಕ್ರಮವಾಗಿ ಸಿಲಿಂಡರ್ ಅನ್ನ ಸಾಗಾಟ ಮಾಡಲಾಗ್ತಾ ಇತ್ತು. 24 ಗಂಟೆಗಳ ಒಳಗಾಗಿ ನೋಟಿಸ್ಗೆ ಉತ್ತರ ನೀಡುವಂತೆ ಏಜೆನ್ಸಿಗೆ ತಹಶೀಲ್ದಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಗ್ಯಾಸ್ ಕಳ್ಳಾಟ ಯಾವ ರೀತಿಯಾಗಿ ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನ ಈ ಏಜೆನ್ಸಿ ಮಾಡ್ತಾ ಇತ್ತು, ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಪವರ್ ಟಿವಿ ವರದಿ ಆಧರಿಸಿ ತಹಶೀಲ್ದಾರ್ ಕಡೆಯಿಂದ ನೋಟಿಸ್ ಬಂದಿದೆ. ಹೇಗೆ ನಡೀತಾ ಇತ್ತು ಈ ಗ್ಯಾಸ್ ಏಜೆನ್ಸಿಯ ಕಳ್ಳಾಟ? ಎಸ್ ಸಂಪತ್, ಯಾದಗಿರಿಯಲ್ಲಿ ಹಗಲು ಹೊತ್ತಲ್ಲಿ ಗ್ಯಾಸ್ ಏಜೆನ್ಸಿ ಬಂದ್ ಮಾಡ್ತಾ ಇದ್ರು. ರಾತ್ರಿ ಹೊತ್ತಲ್ಲಿ ಅಂದ್ರೆ ಅದೇ ಒಂದು ಗ್ಯಾಸ್ ಸಿಲಿಂಡರ್ ಗಳನ್ನ ದುಪ್ಪಟ್ಟು ಹಣಕ್ಕೆ ಅಂದ್ರೆ 1,000 ಬೆಲೆ ಇರ್ತಕ್ಕಂತ ಗ್ಯಾಸ್ ನ 2,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ಈ ಒಂದು ಮಾಹಿತಿ ಏನಂದ್ರೆ ಪವರ್ ಟಿವಿಗೆ ಸಾರ್ವಜನಿಕರು ಮತ್ತು ಗ್ರಾಹಕರು ನೀಡಿದ್ರು. ಅದರಾದ ಬಳಿಕ ಏನಂದ್ರೆ ನಾವು ಸ್ಥಳಕ್ಕೆ ತೆರಳಿ ಅಲ್ಲಿ ಏನಂದ್ರೆ ಒಂದು ಹಗಲೊತ್ತಲ್ಲಿ ಸಂಪೂರ್ಣವಾಗಿ ತೆರಿಬೇಕು ಏಜೆನ್ಸಿಗಳು. ಹಾಗಾಗಿ ಆ ಒಂದು ಸ್ಥಳದಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡಿದಾಗ ಅದು ಯಾವಾಗಲೂ 24 ಗಂಟೆಗಳ ಕಾಲ ಅಲ್ಲಿ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪರಿವಾರ HP ಗ್ಯಾಸ್ ಏಜೆನ್ಸಿಯ ಕಳ್ಳಾಟ ಏನಂದ್ರೆ ನಾವು ಬಯಲು ಮಾಡಿರ್ತಕ್ಕಂಥದ್ದು. ಏನಂದ್ರೆ ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ನಗರದಲ್ಲಿರುವ HP ಗ್ಯಾಸ್ ಏಜೆನ್ಸಿಯ ಕಳ್ಳಾಟಕ್ಕೆ ಈಗಾಗಲೇ ಯಾದಗಿರಿಯ ತಹಶೀಲ್ದಾರ್ ಕೂಡ ಈಗ ಒಂದು ನೋಟಿಸ್ ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಏನಂದ್ರೆ 24 ಗಂಟೆ ಒಳಗಾಗಿ ನೀವು ಒಂದು ಉತ್ತರವನ್ನು ಕೊಡಬೇಕು. ಉತ್ತರ ಕೊಡದೇ ಇದ್ರೆ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಪಾಪ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ರಾಮಸಮುದ್ರ, ಹೊಂಡೆಕಲ್ಲು, ಇನ್ನಿತರ ಗ್ರಾಮಗಳಿಂದ ಕೂಡ ಜನರು ಇದು ಗ್ಯಾಸ್ ಸಿಲಿಂಡರ್ಗಾಗಿ ಬಂದು ಕಾದು ಕುಳಿತಿರ್ತಾರೆ. ಅಂತವ್ರಿಗೆ ಏನಂದ್ರೆ ಈಗ ಡೀಲರ್ಶಿಪ್ ಯಾರು ಪಡೆದಿರ್ತಾರೆ HP ಗ್ಯಾಸ್ನವರು, ಅವರು ಸಾಕಷ್ಟು ರೀತಿಯಲ್ಲೂ ಕೂಡ ಗ್ರಾಹಕರನ್ನ ಕೂಡ ವಂಚನೆ ಮಾಡ್ತಾ ಇದ್ರು. ಈ ಒಂದು ಪ್ರಕರಣಕ್ಕೆ ಈಗಾಗಲೇ ಮತ್ತೊಂದು ಕಡೆಯಲ್ಲಿ ಏನಂದ್ರೆ 24 ಗಂಟೆ ಒಳಗಾಗಿ ನೀವು ನೋಟಿಸ್ ಉತ್ತರ ಕೊಡದೇ ಇದ್ರೆ ನಾವು ಏನ್ ಬೇಕಾದ್ರೂ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂದ್ರೆ ಪರಿವಾರ HP ಗ್ಯಾಸ್ ಏಜೆನ್ಸಿ ಯಾರಿದ್ದಾರೆ ಆ ಡೀಲರ್ ಅನ್ನು ಕೂಡ ಬದಲಾವಣೆ ಮಾಡ್ಬೇಕು. ಒಂದು ವೇಳೆ ಬದಲಾವಣೆ ಮಾಡದೇ ಇದ್ರೆ ಇಲ್ಲಿ ಮೇಲ್ನೋಟಕ್ಕೆ ಏನಂದ್ರೆ ಅಧಿಕಾರಿಗಳು ಕೂಡ. ಥ್ಯಾಂಕ್ ಯು ಮಹೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.